ಮಧ್ಯಪ್ರಾಚ್ಯ ಯುದ್ಧ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಪೆಟ್ರೋಲಿಯಂ ಪೂರೈಕೆ ಸ್ಥಗಿತ ಆಗಿದೆ. ಭಾರತದಲ್ಲೂ ಇಂಧನ ಹಾಹಾಕಾರ ತಲೆದೂರುತ್ತಾ? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈಗ ಆಲ್ರೆಡಿ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ಇಂಧನ ದರ ಏರಿಕೆ ಆದರೆ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಬ್ಯಾರೆಲ್ ತೈಲ ಬೆಲೆ ಏರಿಕೆ ಆದರೆ ಮಾತ್ರ ಇಂಧನ ದರ ಏರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $130 ಆದರೆ ಮಾತ್ರ ದರ ಏರಿಕೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಈಗ ಸ್ಪಷ್ಟನೆ ಕೊಟ್ಟಿದೆ. ನಾವು ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈಗ ಆಲ್ರೆಡಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಬಂದಾಗಿ 2 ದಿನ ಆಯಿತು. ಸೊ ನೆಕ್ಸ್ಟ್ ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಮತ್ತು ಪೆಟ್ರೋಲ್ ಡೀಸೆಲ್ ಏನು ಸಮಸ್ಯೆ ಆಗುತ್ತೆ ಭಾರತದಲ್ಲಿ ಅದ್ರ ಬಗ್ಗೆನೂ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಪೆಟ್ರೋಲ್ ಬಂಕ್ನಲ್ಲೆಲ್ಲ ಏನು ಹೇಳ್ತಿದ್ದಾರೆ, ಏನು ಕಥೆ ನಡೀತಾ ಇದೆ ಈಗ? ಎಸ್ ಇಂದಿರಾ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಪರಿಣಾಮವಾಗಿ ಭಾರತದ ವ್ಯಾಪಾರ ವಹಿವಾಟು ಅದರಲ್ಲೂ ಕೂಡ ಹೋಟೆಲ್ ಉದ್ಯಮದ ಮೇಲೆ ಭಾರಿ ಹೊಡೆತ ಬಿದ್ದಿರುವಂತದ್ದು. ಸದ್ಯ ನಾನಿವಾಗ ಗಾಂಧಿ ಬಜಾರ್ನಲ್ಲಿರುವಂತಹ ಫೇಮಸ್ ವಿದ್ಯಾರ್ಥಿ ಭವನ್ ಹೋಟೆಲ್ ಅಲ್ಲಿದ್ದೇನೆ. ವಿದ್ಯಾರ್ಥಿ ಭವನ ಹೋಟೆಲ್ ಅಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾಕಷ್ಟು ಫೇಮಸ್ ಆಗಿದೆ. ಒಂದು ದಿನವೂ ಕೂಡ ಈ ಒಂದು ಹೋಟೆಲ್ ಬಂದಾದಂತಹ ಹಿಸ್ಟ್ರಿನೇ ಇಲ್ಲ. ಆದ್ರೆ ಇವಾಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಸರಿಯಾಗಿ ಗ್ಯಾಸ್ಗಳು ಸರಬರಾಜು ಆಗದೇ ಇರುವಂತಹ ಕಾರಣದಿಂದಾಗಿ ಕೇವಲ ವಿದ್ಯಾರ್ಥಿ ಭವನ್ ಅಷ್ಟೇ ಅಲ್ಲ, ಬೇರೆ ಹೋಟೆಲ್ಗಳ ಮೇಲೂ ಕೂಡ ಇದರ ಪರಿಣಾಮ ಬಿದ್ದಿರುವಂತದ್ದು. ಸದ್ಯ ವಿದ್ಯಾರ್ಥಿ ಭವನ್ ದೋಸೆ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಫೇವರೇಟ್. ಸೊ ಹೀಗಾಗಿ ಈ ಒಂದು ವಿದ್ಯಾರ್ಥಿ ಭವನ್ ದೋಸೆ ತಿನ್ಲಿಕ್ಕೂ ಕೂಡ ಸಾಕಷ್ಟು ಜನರು ಪ್ರತಿನಿತ್ಯವೂ ಕೂಡ ಬರ್ತಾರೆ. ನೀವು ಕೂಡ ನೋಡಬಹುದು, ಹೋಟೆಲ್ ಸಂಪೂರ್ಣವಾಗಿ ತುಂಬಿರುವಂತದ್ದು. ಆದ್ರೆ ನಾಳೆವರೆಗೂ ಕೂಡ ಮಾತ್ರ ಈ ಒಂದು ಹೋಟೆಲ್ ನಲ್ಲಿ ಗ್ಯಾಸ್ ನ ಸ್ಟಾಕ್ ಇರುವಂತದ್ದು. ಒಂದು ವೇಳೆ ಇವತ್ತು ಏನಾದ್ರೂ ಸರಿಯಾಗಿ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಈ ಒಂದು ಹೋಟೆಲ್ ಕ್ಲೋಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಆದಷ್ಟು ಬೇಗ ಗ್ಯಾಸ್ ಅನ್ನ ಸರಬರಾಜು ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಏನು ಕೇಂದ್ರ ಸರ್ಕಾರದ ಬಳಿಯೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಸಾಕಷ್ಟು ಹೋಟೆಲ್ಗಳು ಇದೇ ರೀತಿಯಲ್ಲಿ ಗ್ಯಾಸ್ನ ಅಭಾವವನ್ನ ಅನುಭವಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಶನಿವಾರದವರೆಗೂ ಕೂಡ ಬಹುತೇಕ ಹೋಟೆಲ್ಗಳಿಗೆ ಈ ಒಂದು ಗ್ಯಾಸ್ಗಳು ಸಪ್ಲೈ ಆಗಿರುವಂತದ್ದು. ಶನಿವಾರದ ನಂತರ ಯಾವುದೇ ರೀತಿ ಗ್ಯಾಸ್ಗಳು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಎಲ್ಲೆಡೆ ಅಭಾವ ಕೂಡ ಉಂಟಾಗಿರುವಂತದ್ದು. ಹಾಗೆ ಸಾಕಷ್ಟು ಜನ ಇಲ್ಲಿ ಬಾಣಸಿಗರು ಕೂಡ ಇದ್ದಾರೆ, ಅಡಿಗೆ ಭಟ್ರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಅವರು ಗ್ಯಾಸ್ ಅನ್ನ ಇವಾಗ ಇರೋದ್ರಲ್ಲೇ ಸಾಕಷ್ಟು ಗ್ಯಾಸ್ ಅನ್ನ ಅವರು ಬಳಸಬೇಕಾಗತ್ತೆ. ಸೊ ಹೀಗಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿನಿತ್ಯವೂ ಕೂಡ ನೀವು ಗ್ಯಾಸ್ ಇಲ್ಲದೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವಾಗ ಸರಿಯಾಗಿ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಎಷ್ಟು ತೊಂದರೆ ಆಗ್ತಾ ಇದೆ? ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ನಮ್ಗೆ ಗ್ಯಾಸ್ ಇಲ್ಲದೆ 4 ಹಂಚು ಓಡ್ತಿದ್ವಿ, 2 ಹಂಚು ಓಡ್ತಾ ಇದೆ. ತುಂಬಾ ಪ್ರಾಬ್ಲಮ್ ಇದೆ. ಗ್ಯಾಸ್ ಸ್ವಲ್ಪ ಇದು ಮಾಡ್ಕೊಡ್ಬೇಕು, ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ತೀವಿ. ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ನೀವು ಬಳಸ್ತೀರಾ ಸರ್? ಒಂದು ಮಿನಿಮಮ್ 7 ರಿಂದ 8 ಉಪಯೋಗಿಸ್ತೀವಿ ಮೇಡಮ್. ಇವಾಗ ಎಷ್ಟು ಸ್ಟಾಕ್ ಇದೆ ನಿಮ್ಮ? ಸ್ಟಾಕ್ ಇಲ್ಲ ಮೇಡಮ್. ಸ್ಟಾಕ್ ಇಲ್ಲದ ನಿಮಗೆ ಕಸ್ಟಮರ್ ವೈಟಿಂಗ್ ಇದ್ದಾರೆ, ಅದರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ವೆಯ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಸರ್, ಯೂಶಲಿ ವಿದ್ಯಾರ್ಥಿ ಭವನ್ ಅಂತಂದ್ರೆ ಯಾವತ್ತೂ ಕ್ಲೋಸ್ ಆಗಿರೋ ಹಿಸ್ಟ್ರಿನೇ ಇಲ್ಲ ಹೋಟೆಲ್. ಹೌದು ಮೇಡಮ್, ಇಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಆಗ್ತಿರೋದು. ಸ್ವಲ್ಪ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದು ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ದಿನ ನೀವು ಎಷ್ಟು ಸರ್ 7 ರಿಂದ 8 ಬಳಸ್ತೀರಾ? ಹೌದು ಮೇಡಮ್, ಜಾಸ್ತಿನೇ ಆಗುತ್ತೆ. ಶನಿವಾರ ಭಾನುವಾರ ಜಾಸ್ತಿ ಆಗುತ್ತೆ. ಇವಾಗ ಸೋಮವಾರದಿಂದ ಗುರುವಾರದ ಸ್ವಲ್ಪ ಕಮ್ಮಿ ಹೋಗುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್ ಇದೆ. ಸೊ ಜೊತೆಗೆ ನನ್ನ ಜೊತೆ ವಿದ್ಯಾರ್ಥಿ ಭವನ್ ಮಾಲೀಕರಾದಂತಹ ಅರುಣ್ ಅಡಿಗ ಅವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದ್ ರೀತಿಯಲ್ಲಿ ಹೋಟೆಲ್ ಉದ್ಯಮನೇ ಸ್ತಬ್ಧ ಆಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಏನ್ ಹೇಳ್ತೀರಾ ಸರ್? ಖಂಡಿತ, ನಾವು ಯಾವತ್ತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈ ರೀತಿ ಪರಿಸ್ಥಿತಿಗೆ ಯಾವತ್ತೂ ನಾವು ಎದುರಾಗಿರ್ಲಿಲ್ಲ. ಸೊ ಇದು ಒಂಥರ ಶಾಕೇನೆ. ಬಿಕಾಸ್ ನಮಗೆ ಪರ್ಯಾಯ ವ್ಯವಸ್ಥೆ ಯಾವುದೂ ಇಲ್ಲ, ಗ್ಯಾಸ್ ಮೇಲೆ ಅವಲಂಬಿತರಾಗಿದ್ದೀವಿ. ಸೊ ಇನ್ನು ಮುಂದೆ ನಾವು ಡೆಫಿನೆಟ್ಲಿ ಪರ್ಯಾಯ ವ್ಯವಸ್ಥೆಯಾದ ಎಲೆಕ್ಟ್ರಿಕ್ ಸ್ಟವ್ ಅಂಥದ್ದನ್ನೆಲ್ಲ ಯೋಚಿಸ್ಬೇಕಾಗತ್ತೆ. ಬಿಕಾಸ್ ಅದು ಇಮಿಡಿಯೇಟ್ ಆಗಿ ಮಾಡೋದಕ್ಕೂ ಆಗೋದಿಲ್ಲ. ಹೆಚ್ಚಿನ ಪವರ್ ರಿಕ್ವೈರ್ಮೆಂಟ್ ಬೇಕು, ಬೆಸ್ಕಾಮ್ಗೆ ಅಪ್ಲೈ ಮಾಡಿ ಅಡಿಷನಲ್ ಪವರ್ ತಗೋಬೇಕು. ಸೊ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರೆ ನಮಗೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಸದ್ಯ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಸರ್? ಇವತ್ತಿಗಾಗುತ್ತೆ ಇಲ್ಲ ನಾಳೆಗೂ ಮುಂದುವರಿಯುತ್ತಾ? ಈಗ ನಿನ್ನೆಯಿಂದನೇ ಸ್ಟಾಕ್ ಬಂದಿಲ್ಲ. ಸೊ ಅದರಿಂದ ನಿನ್ನೆಯಿಂದನೇ ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡಕ್ ಶುರು ಮಾಡಿದೀವಿ. ಪೂರಿ ನಿಲ್ಸಿದೀವಿ, ದೋಸೆ 4 ಹಂಚಲ್ಲಿ 2 ಹಂಚು ಓಡಿಸ್ತಾ ಇದೀವಿ. ಸೊ ಇದರೆಲ್ಲ ಒಂದು ಸರ್ಕಸ್ ಮಾಡಿ ಈಗ ಇರೋ ಸ್ಟಾಕ್ ಇನ್ನೊಂದು 4 ಸಿಲಿಂಡರ್ 5 ಸಿಲಿಂಡರ್ ತನಕ ಇದೆ.
ಅದನ್ನು ನಾಳೆ ಮಧ್ಯಾಹ್ನ ತನಕ ಓಡಿಸ್ಬೋದು. ಸೊ ಅದಕ್ಕಿಂತ ಅಷ್ಟರೊಳಗೆ ಒಂದು ಏನಾದ್ರು ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ನಮಗೂ ಗೊತ್ತಿಲ್ಲ. ಸರ್, ವಿದ್ಯಾರ್ಥಿ ಭವನ್ ಅಂದ್ರೆ 1946ರಿಂದ ಇದೆ. ನೀವು ಕೂಡ 43ರಿಂದ ಸ್ವತಂತ್ರ ಪೂರ್ವವಾಗಿ ಯಾವತ್ತೂ ಕೂಡ ಈ ಒಂದು ಹೋಟೆಲ್ ಬಂದಾದಂತಹದ್ದು ನಾವು ಕೇಳೂ ಇಲ್ಲ. ಸೊ ಅಂದ್ರೆ ನಾಳೆ ಏನಾದ್ರು ಸಪ್ಲೈ ಆಗಿಲ್ಲ ಅಂದ್ರೆ ಕ್ಲೋಸ್ ಆಗುತ್ತಾ, ಹೇಗೆ ಸರ್? ಗ್ಯಾಸ್ ಸಿಕ್ಕಿಲ್ಲ ಅಂತ ಕ್ಲೋಸ್ ಆಗಿಲ್ಲ, ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಗ್ಯಾಸ್ ಸಿಕ್ಕಿಲ್ಲ ಅಂತ ಇದೆ ಮೊದಲನೇ ಬಾರಿ. ಸೊ ನಾಳೆಯಿಂದ ಕ್ಲೋಸ್ ನಮಗೂ ಮಾಡೋಕ್ಕೆ ಖಂಡಿತ ಇಷ್ಟ ಇಲ್ಲ. ನಾವಂತಲ್ಲ, ಯಾವ ಹೋಟೆಲಿಯರ್ಗೂ ಇಷ್ಟ ಇಲ್ಲ. ಇದು ಒಂದು ವ್ಯವಹಾರ ಮಾಡೋದು, ಬಿಸ್ನೆಸ್ ಮಾಡೋದು ಅಂತಲ್ಲ. ಎಷ್ಟೋ ಜನ ಹೋಟೆಲ್ ಫುಡ್ ಮೇಲೆ ಅವಲಂಬಿತರಾಗಿರ್ತಾರೆ. ಈಗ ನೀವೇ ತಗೊಳ್ಳಿ, ಆಚೆ ಇದ್ರ ಮೇಲೆ ಒಂದು ಹೋಟ್ಲು ಫುಡ್ಡು, ಎಲ್ಲೋ ಒಂದು ಮೆಸ್ಸೋ ಹೋಟ್ಲು ಯಾವುದೋ ರೆಸ್ಟೋರೆಂಟಲ್ಲಿ ಊಟ ತಿಂಡಿ ಮಾಡಬೇಕು. ದಿನ ಬೆಳಗಾಗೆದ್ದು ಮನೇಲೇ ಮಾಡಿಕೊಂಡು ಬೆಳಗಿನ ರಾತ್ರಿವರೆಗೂ ಡಬ್ಬಿ ಇಟ್ಕೊಂಡು ಓಡಾಡೋದಕ್ಕೆ ಆಗೋದೇ ಇಲ್ಲ. ಬೆಂಗಳೂರಂಥ ನಗರದಲ್ಲಿ ಒಂದು 60-70% ಜನ ಹೋಟೆಲ್ ಫುಡ್ಡು ಇಲ್ಲ ಯಾವುದೋ ಒಂದು ಕ್ಲೌಡ್ ಕಿಚನ್ನು, ಸ್ವಿಗ್ಗಿ, ಝೊಮ್ಯಾಟೊ ಯಾವುದ್ರ ಮೇಲಾದ್ರೂ ಒಂದು ಅವಲಂಬಿತರಾಗಿರ್ತಾರೆ. ಬೀದಿ ಬದಿ ಮಾಡೋರು ಒಂದು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಮಾಡೋದನ್ನು ನೋಡಿರ್ತೀರ, ಅದು ಕಮರ್ಷಿಯಲ್ ಸಿಲಿಂಡರ್ಸೇ. ಸೊ ಇದೆಲ್ಲ ನಿಂತೋಯ್ತು ಅಂದರೆ ಎಲ್ಲೂ ನಿಮಗೆ ಊಟನೇ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಇದು ದ ಹೋಲ್ ಈಕೋ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದಕ್ಕೊಂದು ಡಿಸ್ಟರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ವಿ ರಿಕ್ವೆಸ್ಟ್ ಗೌರ್ಮೆಂಟ್, ಸರ್ಕಾರ ಬಂದು ಏನಾದ್ರು ಒಂದು ಪರಿಹಾರ ನಮಗೆ ಸೂಚಿಸಬೇಕು, ಮಾರ್ಗದರ್ಶಿ ಕೊಡಬೇಕು ಅಂತ ಕೇಳ್ಕೊತೀವಿ. ಸರ್, ಅಂದ್ರೆ ನೀವು ಒಮ್ಮೆಲೆ ಹಾಕ್ಸ್ಕೊಳ್ಳೋದಾದ್ರೆ ಸ್ಟಾಕ್ನ ಎಷ್ಟು ಸ್ಟಾಕ್ಸ್ನ ಒಟ್ಟಿಗೆ ಹಾಕ್ಸ್ಕೊತೀರಿ, ಎಷ್ಟು ಗ್ಯಾಸ್? ಗ್ಯಾಸ್ ಸಿಲಿಂಡರ್ ಅನ್ನೋದು ನಾವು ಅಕ್ಕಿ ಮೂಟೆ ತರ ತಿಂಗಳನ್ಗಟ್ಲೆದು ವಾರಗಟ್ಲೆದು ಸ್ಟಾಕ್ ಮಾಡೋಕ್ಕೆ ಆಗೋದೇ ಇಲ್ಲ. ಲೀಗಲಿನೂ ಆಗೋದಿಲ್ಲ, ಜಾಗನೂ ಇರೋದಿಲ್ಲ. ಅಷ್ಟೊಂದು ಜಾಗ ಇದ್ರೆ ನಾವು ವ್ಯಾಪಾರ ಜಾಸ್ತಿ ಮಾಡಕ್ಕೆ ಯೋಚಿಸ್ತೀವಿ ಅಷ್ಟೇ ಹೊರತು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಮಾಡೋದು ಇನ್ಫ್ಲೇಮಬಲ್ ಆಗಿರೋದ್ರಿಂದ ಡೇಂಜರಸ್ ಕೂಡ.